ಹಾಯ್ ವಿದ್ಯಾರ್ಥಿಗಳೇ, ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಇವತ್ತಿನ ವಿಡಿಯೋ ಸ್ವಾಗತ. ಓಕೆ, ಇವತ್ತು ಅನಾಲಿಸಿಸ್ ಮಾಡೋಣ ಅಂತ ಮಾಕ್ ರಿಸಲ್ಟ್ ಯಾವ ರೀತಿ ಆಗಿದೆ. ಕಂಪ್ಲೀಟಾಗಿ ವಾಚ್ ಮಾಡಿ ಅರ್ಥ ಆಗ್ತಾ ಹೋಗ್ತದೆ. ಎಲ್ಲನೂ ಕೂಡ ಪಾಯಿಂಟ್ ಟು ಪಾಯಿಂಟ್ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಈ ವರ್ಷದ ಮಾಕ್ ರಿಸಲ್ಟು ಕಂಪೇರ್ ಟು ಹೋದ ವರ್ಷ ಆ್ಯಂಡ್ ಹಚ್ಚು ವರ್ಷಕ್ಕಿಂತಲೂ ಯಾವ ರೀತಿ ಆಗಿದೆ ಆ್ಯಂಡ್ ಈ ವರ್ಷ ಏನೆಲ್ಲ ಆಗ್ಬೋದು, ಮುಂದೆನೂ ಕೂಡ ಏನೆಲ್ಲ ಆಗುತ್ತೆ ಆ್ಯಂಡ್ ನೀವೆಲ್ಲ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಸರಿ, ಎಲ್ಲರೂ ಕೂಡ ಆಲ್ಮೋಸ್ಟ್ ಏನಂತಂದರೆ ಒಂದು 70 to 80% ಸ್ಟೂಡೆಂಟ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. 10 to 20% ಹುಡುಗರಿಗೆ ಆಗಿರಲ್ಲ. ಅವ್ರಿಗೆ ನಾಟ್ ಅಲಾಟೆಡ್ ಸ್ಟೂಡೆಂಟ್ಗೆ ನೆಕ್ಸ್ಟ್ ಹೇಳ್ತೀನಿ. ಮೊದಲು ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ ಏನೇನೆಲ್ಲ ಮಾಡಬೇಕು. ಸೀಟ್ ಅಲಾಟೆಡ್ ಆಗಿತ್ತು ಅಂತಂದರೆ ನೀವು ಕಂಪ್ಲೀಟಾಗಿ ಒನ್ ಟೈಮ್ ಇವಾಗಲೇ ಏನಿದ್ರು ಕೂಡ ನಿಮ್ಮ ಎಲ್ಲನೂ ಕೂಡ ಡೀಟೇಲ್ಸ್ ಕರೆಕ್ಟ್ ಇದೆಯಲ್ಲ ಒನ್ ಟೈಮ್ ಜಸ್ಟ್ ನೋಡ್ಕೊಂಡಿದ್ದೀರಾ. ಅದಾದ ತಕ್ಷಣ ಕನ್ಫ್ಯೂಷನಲ್ಲಿರೋದು ಹುಡುಗರು ಏನಂತಂದರೆ ಇಲ್ಲಿ ಹುಡುಗರಿಗೆ ಕನ್ಫ್ಯೂಷನ್ ಇದೆ. ಓಕೆ, ಇಲ್ಲಿ ಕ್ಯಾಟಗರಿ ಅಲಾಟ್ಮೆಂಟ್ ಇರೋದು ಈ ಥರ ಎಲ್ಲನೂ ಕೂಡ ನಿಮ್ದು ಯಾವುದೋ ಒಂದು ಕ್ಯಾಟಗರಿ ಇರ್ಬೋದು. ಬಟ್ ಇಲ್ಲಿ ಅಲಾಟೆಡ್ ಇರೋ GM ಅಂತ ಬಂದಿದೆ, ಪ್ರಾಬ್ಲಮ್ ಆಗುತ್ತಾ ಅಂತಂದು. ಪ್ರಾಬ್ಲಮ್ ಅಲ್ಲ, ಅದು ಕಂಪ್ಯೂಟರ್ ಹೆಂಗೆ ನೋಡುತ್ತೆ. ನಾನು ಹೇಳಿದ್ದೀನಿ ಪ್ರಶ್ನೆಗೂ ಕೂಡ. ಈಗ ನೀವು ಯಾವುದೋ ಒಂದು 2A GRK ಇದೆ ಅಂತ ಅನ್ಕೊಳ್ಳಿ. ಓಕೆ ಇಷ್ಟಿದ್ದೀರ. ಬಟ್ ಅದು ಪ್ರಶ್ನೆಗೆ ಯಾವುದೇ ನೋಡಲಿ ನಿಮ್ಮ ಜನರಲ್ ಮೆರಿಟೇ ಕಂಪ್ಯೂಟರ್ ನೋಡೋದು. ಓಕೆ, ಆಮೇಲೆ ನಿಮ್ಮದು 2AG ನೋಡುತ್ತೆ, ಆಯಿತಾ. ಅಂದರೆ ಆಮೇಲೆ 2AG ನೋಡುತ್ತೆ, ಆಮೇಲೆ 2AR ನೋಡುತ್ತೆ, ಆಮೇಲೆ 2AK ನೋಡುತ್ತೆ. ಈ ರೀತಿಯಾಗಿ ಏನಂತಂದರೆ ಕಂಪ್ಯೂಟರ್ ನೋಡ್ತಾ ಹೋಗೋದು. ಯಾವುದ್ರಲ್ಲಾದರೂ ಒಂದರಲ್ಲೇ ಅಲಾಟ್ಮೆಂಟ್ ಆಗಿರ್ತದೆ. ಇಲ್ಲಂತಂದರೆ ಈಗ 2AGR ಇಷ್ಟರಲ್ಲೂ ಕೂಡ ಅಲಾಟ್ಮೆಂಟ್ ಆಗಿರ್ಬೋದು. ಇಷ್ಟರಲ್ಲೂ ಕೂಡ ಆಗಿರ್ಬೋದು. ಜನರಲ್ ಮೆರಿಟ್ ನೋಡಿ ಆಮೇಲೆ ಎಲ್ಲನೂ ಕೂಡ ಒಂದೊಂದಾಗೆ ನೋಡ್ತಾ ಹೋಗುತ್ತೆ. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು ಹಂಗೆ ಆಗೋದು, ಅಲಾಟ್ಮೆಂಟ್ ಆಗೋದೇ ಹಂಗೆ ಅದು, ಆಯಿತಾ. ಮತ್ತು ನೀವು ಏನು ಪ್ರಾಬ್ಲಮ್ ಆಗುತ್ತೆ, ಹಂಗಾಯಿತು ಹಿಂಗಾಯಿತು ಅವ್ರದ್ದು ಹಿಂಗೆ ಇವ್ರದ್ದು ಹಿಂಗಿಲ್ಲ. ಕಂಪ್ಯೂಟರ್ ಆಯ್ದು ಆಗೋದು. ಈಗ ಕೇದವ್ರು ಅವ್ರು ಕೊಟ್ಟರು ಇವ್ರು ಕೊಟ್ಟರು ನಂಗೆ ಕೊಡಲಿಲ್ಲ ಅವ್ರು ಕೊಟ್ಟರು ಅನ್ನೋಕೆ ನೋಡೋಕೆ ಹೋಗ್ಬಿಡಿ. ಯಾಕಂದ್ರೆ ಕೊಡೋದೇ ಕಂಪ್ಯೂಟರ್, ಅದೇ ನೋಡೋಕೆ ಹೋಗಲ್ಲ ಅದು, ಆಯಿತಾ. ಆ್ಯಂಡ್ ಸಮ್ ಸ್ಟೂಡೆಂಟ್ SNG ಕೋಡನ್ನು ಕೊಡೋಕ್ಕೆ ಸಿಕ್ಕಿರುತ್ತೆ. SNG ಕೋಟ ಯಾರಿಗೆಲ್ಲ ಸಿಕ್ಕಿರುತ್ತೆ ಅಂದರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SNG ಕೋಟದಲ್ಲಿ ಎಸ್ ಅಂತ ಬಂದಿರುತ್ತೆ. ಅಂದರೆ ಬಿಲೋ 8 lakh ಯಾರಾದರೂ ಇದ್ದರೂ ಅವ್ರಿಗೆಲ್ಲರೂ ಕೂಡ SNG ಕೋಟಕ್ಕೆ ಎಲಿಜಿಬಲ್ ಇರ್ತಾರೆ. ಬಟ್ ಅಲಾಟ್ಮೆಂಟ್ ಆಗೋದು ಸಮ್ ಸ್ಟೂಡೆಂಟಿಗೆ ನೋಡಿ 5% ಸ್ಟೂಡೆಂಟ್ಗೆ ಮಾತ್ರ ಆಗಿದೆ. ಓಕೆ, ಹೇಳ್ತಾರೆ ಇದಿಷ್ಟೇ. ನಿಮ್ದು ಏನೇ ಒಂದು ಈ ಥರ ಮಾಡುವಾಗ ಅಂತಂದರೆ SNG ಕೋಟ ಸಿಗಬೇಕಂತಂದರೆ ಸ್ವಲ್ಪ ಸ್ಟ್ರಾಟಜಿ ಇದ್ದೇ ಇರ್ತದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಈಗ ಕಟ್ ಆಫ್ ಯಾವುದೋ ಒಂದು ಕಾಲೇಜ್ದು 1,50,000 ಕಟ್ ಆಫ್ ನಿಲ್ತಾ ಇದೆ. ಅಂದರೆ ಸ್ಟಾರ್ಟಿಂಗ್ ಮಿನಿಮಮ್ ಅಂದರೂ ಕೂಡ 40,000 to 50,000 ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ ಸಿಗೋರಿಗೆ. ನಿಮ್ಮ ರ್ಯಾಂಕ್ ಏನಾದರೂ 30,000 to 40,000 ಇತ್ತಂತಂದರೆ ಇಂಥ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಅದೇ ಕಾಲೇಜ್ ಸಿಕ್ಬಿಡುತ್ತೆ. ಅರ್ಥ ಆಯಿತು ನೋಡಿ. ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ. ಯಾವುದೋ ಒಂದು ಕಾಲೇಜು ಕಟ್ ಆಫು 1,80,000 ನಿಂದಿರ್ತಾ ಇದೆ. ಓಕೆ, 1,80,000 ನಿಂದಿರ್ತಾ ಇದೆ. ನೀವೇನು ಮಾಡ್ತಿದ್ದೀರ ಅಂತಂದರೆ ಈ ಕಾಲೇಜ್ನ ನಿಮಗೆ SNG ಕೋಟ ಬೇಕಂತಂದರೆ ನೀವೇನು ಮಾಡಬೇಕು, ನಿಮ್ಮ ರ್ಯಾಂಕ್ ಎಷ್ಟಿರಬೇಕು, 30,000 to 50,000 ಒಳಗಡೆ ಇರಬೇಕು. ಇಲ್ಲ ಯಾವುದೋ ಒಂದು ಕಾಲೇಜು 2,00,000 ನಿಂದಿರ್ತಾ ಇದೆ ಅಂತಂದರೆ ನಿಮ್ಮ ರ್ಯಾಂಕು ಒಂದು 70,000 ಇರ್ತದಂದರೆ ಇಂಥ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಏನಾಗ್ತದೆ ಅದೇ ಕಾಲೇಜ್ ಸಿಗುತ್ತೆ. ಯಾಕಂದರೆ ನೀವು ಫಸ್ಟ್ ಮೆಂಬರ್ ಆಫ್ ದ ಕಾಲೇಜ್ ಅಲಾಟ್ಮೆಂಟಲ್ಲಿ ಹೋಗಿ. ಹಂಗಾಗಿ ಏನಾಗ್ತದೆ, ಸ್ಟಾರ್ಟಿಂಗ್ ಬರ್ತಕ್ಕಂಥ 5% ಸ್ಟೂಡೆಂಟ್ಗೆ ಅದು ಏನು ಕೊಡ್ತಾರೆ, SNG ಕೋಟ ಕೊಡ್ತಾರೆ, ಆಯಿತಾ. SNG ಕೋಟ ಹೆಂಗಾಗುತ್ತೆ ಅಂತಂದು ಕ್ಲಿಯರ್ ಆಯಿತು ಅನ್ಕೊತೀನಿ. ಓಕೆ, ಅದು ಇಂಜಿನಿಯರ್ ಸ್ಟೂಡೆಂಟ್ಗೆ. ಇನ್ನೊಂದು ಸ್ಟೂಡೆಂಟು ಕ್ಯಾಟಗರಿ ಅಲಾಟ್ಮೆಂಟ್ ಅಂತ ಇದೆ. ನೀವು ಎಷ್ಟನೇದಾಗಿದೆ ಅದು ಇಂಪಾರ್ಟೆಂಟ್, ಅದು ನೋಡಲೇಬೇಕು. ಓಕೆ, ನೀವು ನೋಡಲೇ ಇಲ್ಲ, ಆಪ್ಷನ್ ಎಂಟ್ರಿ ಏನೂ ಕೂಡ ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಎಷ್ಟನೇದು ಅಲಾಟ್ಮೆಂಟ್ ಆಗಿದೆ ನೋಡಿ. 1 2 3 4 5 6 7 8 9 10 ಅಂತ ಇದೆ. ನಿಮಗೆ ಒಂದು 6ನೇ ಕಾಲೇಜ್ ಆಗಿತ್ತು ಅಂತಂದರೆ ಪರವಾಗಿಲ್ಲ. ಅಂದರೆ ನೀವು ಹಾಕಿರ್ತಕ್ಕಂಥ ಆಪ್ಷನ್ ಒಳಗಡೆ ಮಿಡಲ್ ಏನಾದರೂ ಸಿಕ್ಕಿತ್ತು ಅಂತಂದರೆ ಒಳ್ಳೆ ವಿಚಾರ. ನೀವು ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಅಂದ್ರೆ ಏನು ಕೂಡ ತೊಂದರೆ ಇಲ್ಲ. ಬಟ್ ನಿಮ್ಗೆ ಏನಾದರೂ 9ನೇದೋ ಅಥವಾ 10ನೇದೇ ಸಿಕ್ಕಿತ್ತು, ಲಾಸ್ಟ್ ಆಪ್ಷನ್ ಎಂಟ್ರಿ ಸಿಕ್ಕಿತ್ತಂದರೆ ನೀವೇನು ಮಾಡಬೇಕು, ಬೆಟರ್ ಇನ್ನೂ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡಬೇಕು. ಓಕೆ, ಹೇಳ್ತಾ ಇದ್ದೀನಿ. ಅಂದರೆ ಕ್ಯಾಟಗರಿ ಅಲಾಟ್ಮೆಂಟ್ ಇದರಲ್ಲಿ ನಾನು ಏನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಈ ಒಂದು ಶೀಟ್ ನೋಡಿಬಿಟ್ಟು ಇನ್ನೇನೆಲ್ಲ ಮಾಡಬೇಕಂತ ಹೇಳ್ತಾ ಇದ್ದೀನಿ, ಆಯಿತಾ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ಕಾಲೇಜ್ ಪೋರ್ಟಲ್ ಅಂತಂದರೆ ಒಂದು ಇದು ಬಂದೈತೆ. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಓಕೆ ಈ ಕಾಲೇಜ್ ಸಿಕ್ಕಿದೆ ಅಲ್ವಾ, ಈ ಒಂದು ಕಾಲೇಜ್ ಬಗ್ಗೆ ಡೀಟೇಲ್ಡಾಗಿ ಅದ್ರಾಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೇಕಾಗ್ತದ. ಓಕೆ, ಆ್ಯಂಡ್ ಕೋರ್ಸು ಕೂಡ ನೋಡಿ. ಈಗ ಎಷ್ಟೋ ಹುಡುಗರು ಕನ್ಫ್ಯೂಷನ್ ಆಗ್ತಾರೆ. ಇದು CS ಇದೆ, ಓಕೆ ಕರೆಕ್ಟ್ ಇದೆ, ಆಯಿತಾ. ಕೆಲವೊಂದು ಇಲ್ಲಿ ಕೋಡ್ ಕೊಟ್ಟಿರ್ತಾರೆ, ಕೋಡ್ ನೋಡ್ಕೊಳ್ಳೇಬೇಕು. ಇದು ಕೋಡ್ ನೋಡ್ಕೊಳ್ಳಿಲ್ಲ ಅಂತಂದರೆ ಎಷ್ಟೋ ಹುಡುಗರು ಏನಂತ ನೋಡ್ತಾ ಇದ್ದೀನಿ ನಾನು, ಇದು ಕೋಡೇ ತಪ್ಪಿರುತ್ತೆ, ನೀವು ಕೋರ್ಸ್ ಅನ್ಕೊಂಡಿರೋದೇ ತಪ್ಪಿರ್ತದೆ, ಗೊತ್ತಿರಲ್ಲ, ಆಯಿತಾ. ಹಂಗಾಗಿ ಹೇಳ್ತಾ ಇರೋದು, ಆಯಿತು. ಆ್ಯಂಡ್ ಇಷ್ಟೆಲ್ಲ ನೋಡ್ಕೊಂಡಾದ ತಕ್ಷಣ ಈ ವರ್ಷದ ಕೆಲವೊಂದಿಷ್ಟು ನಾನು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಹೇಳ್ತಾನೆ. 2023 ಆ್ಯಂಡ್ 24 ಆ್ಯಂಡ್ 25 ಆ್ಯಂಡ್ 26 ಮಾಕ್ ಅಲಾಟ್ಮೆಂಟು ಸ್ವಲ್ಪ 2025 26 ಫಸ್ಟ್ ರೌಂಡು ಆ್ಯಂಡ್ ಮಾಕ್ ಅಲಾಟ್ಮೆಂಟ್ಗೆ ಸ್ವಲ್ಪ ಅಷ್ಟೇ ಹತ್ರದಲ್ಲಿದೆ, ಆಯಿತಾ. ಆ್ಯಂಡ್ 23 24 ಸ್ವಲ್ಪ ದೂರ ಇದೆ. ಹೆಂಗೆ ಅಂತ ಹೇಳ್ತೀನಿ. ಓಕೆ, ಈಗ 2,500 2023 ಇತ್ತಂದರೆ 23 2024ಕ್ಕೆ ಬರುವಾಗ ಏನಾಗಿದೆ, 2,400 ಆಗಿರುತ್ತೆ. ಅದೇ 2025ಕ್ಕೆ ಬಂತಂತಂದರೆ ಏನಾಗ್ತದೆ, 2,600 ಆಗ್ತಾಯಿದೆ. ಇಲ್ಲಿ ಮಾಕ್ ರಿಸಲ್ಟಲ್ಲಿ ಇವಾಗ ಏನಾಗ್ತದೆ, 2,300 200 ಆಗ್ತಾಯಿದೆ.
ಆಯಿತಾ. ಸೊ ಇದು ಫಸ್ಟ್ ರೌಂಡಿಗೆ ಬರುವಾಗ 2500-600 ಬರ್ತದೆ. ಓಕೆ, ಅಷ್ಟೇ ಅಂದರೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಕಟ್ ಆಫ್ ಯಾಕೆ ನೋಡ್ರಿ ಅಂತ ಹೇಳ್ತೇನೆ ಅಂತಂದರೆ ಅಲ್ಲಿ ಒಂದು 5-10% ಅಷ್ಟೇ ಸ್ವಲ್ಪ ಡಿಫ್ರೆನ್ಸೆನ್ಸ್ ಇರ್ತದೆ, ರಿಮೈನಿಂಗ್ ಎಲ್ಲನೂ ಕೂಡ ಸೇಮ್ ಇರ್ತದೆ. ಹಂಗಾಗಿಬಿಟ್ಟು ನೀವು ಕಟ್ ಆಫ್ ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತಾ ಇದ್ದೆ, ಆಯಿತಾ. ಸರಿ, ಆ್ಯಂಡ್ ಇದ್ರ ಜೊತೆಗೆ ಈ ವರ್ಷದ ಕಟ್ ಆಫ್ ಏನಾಗಿದೆ, ಕಂಪ್ಲೀಟಾಗಿ ಡಿಕ್ರೀಸ್ ಆಗಿದೆ. ಮಾಕ್ ರಿಸಲ್ಟ್ದು ಕಂಪ್ಲೀಟ್ ಡಿಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಒಂದು 5-10% ಫಸ್ಟ್ ರೌಂಡಿಗೆ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ 20-30% ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಲಾಸ್ಟ್ ಥರ್ಡ್ ರೌಂಡ್ ಹೋಗುವಾಗ 40-50% ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಅಂದ್ರೆ ಲೈಕ್ ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ 1,20,000ಕ್ಕೆ ನಿಂತಿರ್ತಕ್ಕಂಥ ಈ ಫಸ್ಟ್ ರೌಂಡಿಗೆ ಕಟ್ ಆಫು ಸೊ ಬರ್ತಾ ಆಗ್ತದೆ 1,80,000 ಕೂಡ ಹೋಗ್ತದೆ. ಓಕೆ, 50 ಅಂದರೆ 1,80,000 ಅಂಬೋದು ಒಂದು 1,50,000-60,000 ಆದರೂ ಹೋಗ್ತದೆ. ಸೊ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಡಿಕ್ರೀಸ್ ಆಗಲ್ಲ, ಆಯಿತಾ. ಸೊ ಕಟ್ ಆಫ್ ಆ್ಯಂಡ್ ಇದು ಈ ಮಾಕ್ ರಿಸಲ್ಟ್ ಕೂಡ ಕಟ್ ಆಫ್ ಬಿಟ್ಟವ್ರೆ. ಈಗಾಗಲೇ ಬೇಕಾದ್ರೆ ಒಂದು ಟೈಮ್ ತೋರಿಸ್ತೀನಿ. ಮಾಕ್ ರಿಸಲ್ಟ್ ಕೂಡ ಕಟ್ ಆಫ್ ಬಿಡ್ತಾರೆ ಅಂತ ಹೇಳಿದ್ದೆ. ಇಮಿಡಿಯೇಟ್ 1 ಅವರ್ ಆಗಿತ್ತು, ಅಂದರೆ ರಿಸಲ್ಟ್ ಬಿಟ್ಟು 1 ಅವರಲ್ಲಿ ಏನು ಮಾಡಿದ್ರು, ಮಾಕ್ ಅಲಾಟ್ಮೆಂಟ್ ಅದು ಕೂಡ ಕಟ್ ಆಫ್ ಲಿಸ್ಟ್ ಬಿಟ್ಟವ್ರೆ. ಓಕೆ, ಸೊ ತೋರಿಸ್ತೀನಿ, ಅದನ್ನು ಕೂಡ ನೋಡ್ತೀರ ಅಂತಂದರೆ ಇಲ್ಲಿ ಬಿಟ್ಟವ್ರು ನೋಡಿ. ಅಣುಕು ಸೀಟು ಹಂಚಿಕೆ ಕಟ್ ಆಫ್ ಎಲ್ಲ ಕೋರ್ಸ್ತು BSc AHS ಸಾಲಿಡಲ್ ಸೈನ್ಸು ಆ್ಯಂಡ್ ವೆಟರ್ನರಿ ಸೈನ್ಸು, ಅಗ್ರಿಕಲ್ಚರು ಆ್ಯಂಡ್ ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಆದ ತಕ್ಷಣ ನಿಮಗೆ ಫುಡ್ ಸೈನ್ಸ್ ಪ್ರಾಕ್ಟಿಕಲ್ಲು ಮತ್ತು ವೆಟರ್ನರಿ ಸೈನ್ಸ್ ಪ್ರಾಕ್ಟಿಕಲ್ ಎಲ್ಲ ಕೊಟ್ಟರೆ. ಆ್ಯಂಡ್ ಅಗ್ರಿಕಲ್ಚರ್ ಕೊಡ್ಕೊಡ್ರೆ, ನರ್ಸಿಂಗ್ ನೋಡಿ HK ನಾನ್ HK ಎಲ್ಲ ಕೊಟ್ಟವ್ರೆ. ಆ್ಯಂಡ್ ಫುಡ್ ಸೈನ್ಸು, ಇಂಜಿನಿಯರಿಂಗ್ BPT ಆ್ಯಂಡ್ BPO ಅದು ಕೂಡ. ಸೊ ನಾನು ಎಕ್ಸಾಂಪಲ್ಗೆ ನಿಮ್ಗೆ ಏನಂತಾರೆ, ಬಹುತೇಕ ಸ್ಟೂಡೆಂಟ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಇರ್ತೀರಂತ ಇಂಜಿನಿಯರಿಂಗ್ ತೋರಿಸ್ತಾ ಇರ್ತೀನಿ. ಬಟ್ ಹಂಗೆ ನೋಡ್ಬೇಕಂತ ಏನಿಲ್ಲ, ಆಯಿತಾ. ಸೊ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಏನು ಮಾಡೋಣ, ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ. ಇಂಜಿನಿಯರ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೆ. ಸೊ ಯಾವ ರೀತಿ ಕಟ್ ಆಫ್ ಅನಾಲಿಸಿಸ್ ಮಾಡಬೇಕು ನೀವು, ಓಕೆ, ಇದ್ರ ಬಗ್ಗೆ ಇನ್ನೊಂದು ಟೈಮ್ ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್ ಜಸ್ಟ್ ನೀವು ಈ ಒಂದು ಕಾಲೇಜು, ಓಕೆ, ಒಂದು ಹುಡುಗರು ಹೇಳ್ಬಿಡ್ತಾರೆ ಹೆಂಗಂತಂದರೆ, ನಾನು ಏನಿದ್ದೀನಿ ಅಂತಂದರೆ 2BK ಇದ್ದೀನಿ, ನಾನು 2BR ಇದ್ದೀನಿ, ನನಗೆ ಈ ಕಾಲೇಜೊಳಗೆ ಸೀಟೇ ಇಲ್ಲ, ನಾನು ಇದನ್ನ ಯಾವ್ದಕ್ಕೆ ಹಾಕೋಕೆ ಹೋಗಲಿ ಅಂದರೆ AML ನಾನು ಈ ಕಾಲೇಜ್ ಆಪ್ಷನ್ ಎಂಟ್ರಿನೇ ಮಾಡಲ್ಲ ಅಂತಂದರೆ ನಿಮ್ಮ ತಪ್ಪು. ಓಕೆ, ಯಾಕೆ ಅಂತ ಹೇಳ್ತೇನೆ ಅಂತಂದರೆ, ಆ ಒಂದು ಕಾಲೇಜ್ ಒಳಗಡೆ ಜನರಲ್ ಮೆರಿಟಲ್ಲಿ ಸೀಟ್ ಇರ್ತವೆ, ಆಯಿತಾ. ಈ ಜನರಲ್ ಮೆರಿಟಲ್ಲಿ ಸೀಟ್ ಇದೆ ಅಂತಂದರೆ ನೀವು ಎಲಿಜಿಬಲ್, ಆಯಿತಾ. ಜನರಲ್ ಮೆರಿಟಲ್ಲಿ ಎಲ್ಲ ಫಸ್ಟ್ ನೋಡಿದೆ ಕಂಪ್ಯೂಟರ್ ಎಲ್ಲರದು ಕೂಡ ಜನರಲ್ ಮೆರಿಟು. ಓಕೆ, ಸೊ ಹಂಗಾಗಿ ಜನರಲ್ ಮೆರಿಟ್ ಇರ್ತದೆ. ಸೊ ಕಂಪ್ಲೀಟಾಗಿ ಅದನ್ನ ಹಾಕ್ಕೊಳ್ಳೇಬೇಕು, ಆಯಿತಾ. ಸೊ ಈ ಒಂದು ಕಾಲೇಜ್ ಕಟ್ಟಪ್ ನೋಡಿ ಬರ್ತಾ ಎಷ್ಟು 25,000 27,000ಕ್ಕೆ S4 ಆ್ಯಂಡ್ STKದವ್ರಿಗೆ ನಿಂದಿರ್ತಾ ಇರೋದು. ಆ್ಯಂಡ್ ಕಟ್ ಆಫ್ ಏನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಈ ವರ್ಷ ಸ್ವಲ್ಪ ಡೌನೇ ಆಗಿದೆ, ಇಲ್ಲ ಅಂತಲ್ಲ. ಬರ್ತಾ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈಗ 25,000ಕ್ಕೆ ನಿಂತಿರೋದು ಥರ್ಡ್ ರೌಂಡ್ ಅನ್ನೋಷ್ಟಿಗೆ 30,000 ಕೂಡ ಹೋಗ್ಬೋದು. ಒಂದು SC ಸ್ಟೂಡೆಂಟ್ಗೆ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ನಾನು ಮೇನಾಗಿ ಕನ್ಸಿಡರ್ ಮಾಡಿ ಜನರಲ್ ಮೆರಿಟ್ದೇ ಹೇಳ್ತಾ ಇರ್ತೀನಿ. ಸೊ ಕೋರ್ಸ್ ಮೇಲೆ ಡಿಫ್ರೆಂಟ್ ಆಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಇದೀಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರಲ್ ಮೆರಿಟ್ 78,000ಕ್ಕೆ ನಿಂತದೆ. ನೀವು ಎಲ್ಲ ಕ್ಯಾಟಗರಿನ ನೋಡ್ಕೊಳ್ಳಿ. ನಾನು ಜನರಲ್ ಮೆರಿಟ್ ಹೇಳ್ತಾ ಇರ್ತೀನಿ ನೋಡಿ. ಇದೇ ಒಂದು ಕಾಲೇಜ್ ಒಳಗಡೆ ನೋಡಿ, ಕಲ್ಪತರು ಸಿವಿಲ್ ಇಂಜಿನಿಯರಿಂಗ್ ಎಷ್ಟು ನಿಂದಿರ್ತಾ ಇದೆ ಜನರಲ್ ಮೆರಿಟ್ಗೆ 1,89,000 ಅಂದರೆ ನೋಡಿ. 2BG 2AG ಆ್ಯಂಡ್ 3BG ಕೂಡ 2,10,000 ನೋಡಿ. 2 ಲಕ್ಷ ಮೇಲೇನು ಕೂಡ ಯಾರು ಇಲ್ಲ ಅಂದಿದ್ದು ಕಾಲೇಜು. 2,18,000 2 ಲಕ್ಷ ಈ ಥರ ಅಂದರೆ ಕೋರ್ಸ್ ಮೇಲೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬೇಕಂತಂದರೆ ರ್ಯಾಂಕ್ ಚೆನ್ನಾಗಿ ತೊಗೊಂಡಿರ್ಬೇಕಪ್ಪ. ಓಕೆ, ನೋಡಿ 2BR ಇದ್ದವ್ರಿಗೆ ಎಷ್ಟು 1,71,000 ಇದ್ದರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗ್ತಾ ಇದೆಯಾ? ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಇದು ಫಿಕ್ಸ್ ಆಗಿರೋದು ಈ ಥರ ಆಗಿರೋದು ಇದು. ಅದ್ರ ಜೊತೆಗೆ ಬೇರೆ ನೋಡಿ ಎಷ್ಟು ಇದು ನೋಡಿ, ಇಲ್ಲಿ ಕಾಣಿಸ್ತಿದೆ ಎಷ್ಟು ಆರ್ ಇದ್ದರೂ ಕೂಡ. ಓಕೆ, 1,40,000 ಇದ್ರೂ ಕೂಡ ಸೀಟ್ ಸಿಕ್ಕಿದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗೇ ಆಗ್ತಿದ್ದೀನಿ. ಇಲ್ಲ ನೋಡಿ 2,68,000 ಇದೆ ಒಂದು ಕೋರ್ಸ್. ಇದು ಕೂಡ 2,68,000 ಅಂದರೂ ಕೂಡ ನೋಡಿ ಯಾವುದು ನೋಡಿ ECA ಸಿಗ್ತಾ ಇದೆ, ಆಯಿತಾ. ಸೊ ಯಾಕೆ ಸಿಗಲ್ಲ ರೀ? ಸಿಗ್ತಾವೆ. ಒನ್ ಟೈಮ್ ನೀವು ನೋಡಿದೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಈ ಕಾಲೇಜ್ ನೋಡಿ, ನೀವು ಒಂದು ಕ್ಯಾಟಗರಿಗೆ ಇದ್ದೀರಾ. ಓಕೆ, ನಿಮ್ಮ ರ್ಯಾಂಕ್ 1,20,000 ಇದೆ. ಸೊ ನೀವು ಒಂದು 10 ಕಾಲೇಜ್ ಹಾಕೊಂಡಿದ್ದೀರಾ. ಬಟ್ ಈ ಕಾಲೇಜ್ ಹಾಕೊಂಡಿದ್ರೆ ಸಿಗ್ತೈತಾ? 1,37,000 ಇದೆ. ನಿಂಗೆ ಖಂಡಿತ ಸಿಗ್ತೈತೆ. ಜನರಲ್ ಮೆರಿಟಲ್ಲೇ ಸಿಕ್ಕಿದೆ ಅಂತಂದ್ರೆ ನಿಂಗೆ ಯಾಕೆ ಸಿಗಲ್ಲ? ಸೊ ಈ ಥರ ನಾನು ಕ್ವಶನ್ಸ್ ಮಾಡ್ತಾ ಹೋಗ್ತೀನಿ ನಿಮ್ಮನ್ನ. ಸೊ ಹಂಗಾಗಿ ಏನು ಮಾಡಿ, ನಿಮ್ಗೆ ಸಿಗುವಂಥದ್ದು ಕೂಡ ಹಾಕಿರಿ. ಇದು ಎಷ್ಟು ಕಟ್ ಆಫ್ ಇದು 1 ವರ್ಷದ ನೋಡೋ ಬದಲು 3 ವರ್ಷದ್ದು ಒಟ್ಟಿಗೆ ನೋಡಿರಿ ಅಂತ ಹೇಳ್ತಿದ್ದೆ ನಾನು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ, ವಿದ್ಯಾರಿ ವೆಬ್ಸೈಟ್ ತೋರಿಸ್ತಾ ಇದ್ದೀನಿ ಪದೇ ನನಗೆ ಸಾಕಾಗಿದೆ ಹೇಳಿ. ಓಕೆ, vidyari.com. ಓಕೆ, .com/ ಹಾಕ್ಬಿಟ್ಟು KCET ಅಂತ ಏನಿದೆ ಅದು, ಇದರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಅದು ಕಮೆಂಟ್ ಸೆಕ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನಿಮ್ಮ ಕೋರ್ಸು ಕ್ಯಾಟಗರಿ ಅಂತ ರ್ಯಾಂಕಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ 2023, 24, 25 ಜೊತೆಗೆ 2026 ಮಾಕ್ ಅಲಾಟ್ಮೆಂಟ್ ಕೂಡ ಏನು ಮಾಡೋರು ಅಂತಂದರೆ, ಸೊ ಇದು ಸ್ಲೈಡ್ ಹಾಕ್ಬಿಟ್ಟವ್ರು ಯಾರು. ಓಕೆ, ನಿಮ್ಗೆ ಈಸಿ ಒಳಗೆ ನಿಮಗೆ ಟಫ್ ಮಾಡ್ರೇಟರ್ ಸೇಫ್ ಗೊತ್ತಾಗ್ಬಿಡ್ತದೆ. ಕಮೆಂಟ್ ಸೆಕ್ಷನ್ ಲಿಂಕ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಏನು ಅನಾಲಿಸಿಸ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಂದರೆ, ಒಂದು ಟೈಮ್ ನೀವು ಕೂಡ ಕೂತ್ಬಿಟ್ಟು ನಿಮ್ಗೆ ಟೈಮ್ ಇದ್ದರೆ ಈ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ನೋಡ್ಕೊಳ್ಳಿ, ಆಯಿತಾ. ಸೊ ಇದನ್ನೆಲ್ಲ ಕೂಡ ಒಂದೊಂದಾಗಿ ಸಪ್ರೇಟಾಗಿ ಮಾಡೋಣಂತೆ. ಸೊ ಸಾಧ್ಯವಾದಷ್ಟು ನೀವು ಕೂಡ ಚೆಕ್ಔಟ್ ಮಾಡ್ಕೋತಾರೆ. ಟೈಮ್ ಸ್ಪೆಂಡ್ ಮಾಡಿ. ಇವಾಗ 2 ಡೇಸ್ ಅಷ್ಟೇ ಇರೋದು. ಆ್ಯಂಡ್ ಡೇಟ್ ಗೊತ್ತಿರುವಾಗಿ ಇವತ್ತಾಗಲೇ 7, 8, 9 ಲಾಸ್ಟ್ ಇರೋದು. ಓಕೆ, 8, 9ನೇ ತಾರೀಕು ಬೆಳಗ್ಗೆನೇ ಕ್ಲೋಸ್ ಆಗುತ್ತೆ 10 ಗಂಟೆಗೆ. ಓಕೆ, ಸೊ ಏನೇ ಮಾಡೋಂಗಿದ್ರು ಕೂಡ 9 ಗಂಟೆ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಿ.
ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಆಪ್ಷನ್ ಎಂಟ್ರಿ ಭಾಳ ಟೈಮ್ ಕೊಟ್ಟಿದ್ರು, 20ರಿಂದ 30ನೇ ತಾರೀಕು ಕೊಟ್ಟಿದ್ರು ಅವಾಗ. ಇವಾಗ ಇನ್ನೂ ಕೂಡ ಒನ್ ಡೇ ಎಕ್ಸ್ಟೆಂಡ್ ಮಾಡಿದ್ರೆ ಬೆಟರ್, 10ನೇ ತಾರೀಕು ಒಳಗಡೆ ಇರಲಿ. ಇಷ್ಟೇ ಸಾಕು ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ. ಇವಾಗ ಮಾಡಿದ್ರು ಸಾಕು. ಇವಾಗ 7ನೇ ತಾರೀಕು ಮುಗಿಸ್ಕೊಂತಾರೆ, 8ನೇ ತಾರೀಕುವರೆಗೂ ಟೈಮ್ ಇದೆ, ಆ್ಯಂಡ್ 9ನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಇದೆ. ಸೊ ನೀವು ಕೂತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ, ಮಾಡಿರಿ ವರ್ಕ್, ಆಯಿತಾ. ಓಕೆ, ಸೊ ಎನಿವೇ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ. ಸಾಧ್ಯ ಆದಷ್ಟು ಸುಮ್ಕೆ ಆಪ್ಷನ್ ಎಂಟ್ರಿ ಜಾಸ್ತಿ ಅಂದರೆ ನಿಮ್ಗೆ ರ್ಯಾಂಕ್ ಚೆನ್ನಾಗಿಲ್ಲ ಅಂದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ನಿಮ್ಮ ತಪ್ಪು. ಒಂದಂಥ ಕಾಲೇಜಸ್ನ ಜಾಸ್ತಿ ಆ್ಯಡ್ ಮಾಡಿ. ಓಕೆ, ಕಟ್ ಆಫ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಸೀಟ್ ಮೆಟ್ರಿಕ್ಸ್ ಬಿಡಿ. ಸೀಟ್ ಮೆಟ್ರಿಕ್ಸ್ ಏನಂತಂದರೆ ಎಲ್ಲ ಕಾಲೇಜೊಳಗೂ ಕೂಡ ಸೀಟು ಇರುತ್ತೋ ಬಿಡುತ್ತೋ ಅದು ಮ್ಯಾಟ್ರ್ ಇಲ್ಲ. ಬಟ್ ಜನರಲ್ ಮೆರಿಟಲ್ಲಂತೂ ಸೀಟ್ ಇದ್ದೇ ಇರ್ತಾವೆ, ಆಯಿತಾ. ಸೊ ಹಾಗಾಗಿ ಕ್ಯಾಟಗರಿ ವೈಸ್ ನೋಡ್ಕೋತ ಕೂತ್ಬಿಟ್ರೆ ಅದು ನಿಮಗೆ ಕಟ್ ಆಫ್ ಅದು ಸೀಟ್ ಮೆಟ್ರಿಕ್ಸ್ ಅದು ವೇಸ್ಟ್, ಆಯಿತಾ. ಸೀಟ್ ಮೆಟ್ರಿಕ್ಸ್ ಅನ್ನೋದು ನಿಮಗೆ ಫಾರ್ಮಾಲಿಟಿಗೋಸ್ಕರ ಕೇಳಿದವ್ರಿಗೆ ಬೇಕಾಗಿದೆ. ಬಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಂತೆ ಮಾಡಿರಿ. ಲೈಕ್ ಎಕ್ಸಾಂಪಲ್ ಇನ್ನೂ ಟೈಮ್ ಹೇಳ್ತೀನಿ ನಾನೀಗ. ಈಗ SC ಒಳಗಡೆ, SC ಕ್ಯಾಟಗರಿ ಒಳಗಡೆ ಅಥವಾ ST ಕ್ಯಾಟಗರಿ ಒಳಗಡೆ ಇದರಲ್ಲಿ 2 ಸೀಟ್ ಇದಾವೆ, ಇದ್ರ 3 ಸೀಟ್ ಇದಾವೆ. ಬಟ್ ಈ ಒಂದು ಕಾಲೇಜು ಕೂಡ ಆಪ್ಷನ್ ಎಂಟ್ರಿ ಒಬ್ಬನೇ ಮಾಡೋನೆ. ಈ ಒಂದು ಕಾಲೇಜು ಆಪ್ಷನ್ ಎಂಟ್ರಿ 2 ಜನ ಅಷ್ಟೇ ಮಾಡೋರೆ. ಬಟ್ ಇನ್ನೂ ಒಂದೊಂದು ಸೀಟ್ ಏನು ಮಾಡ್ತಾರೆ, ಸುಮ್ಮನೆ ಉಳಿಸ್ತಾರೆ ಅವನು. ಇಲ್ಲ, ಅವನೇನು ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಸೊ ಅವೆಲ್ಲ ಸೀಟ್ ಕನ್ಸಿಡರ್ ಆಗಿ ಬೇರೆ ಕಡೆ ಹೋಗ್ತಾವೆ. ಸೊ ಹಂಗಾಗಿ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಆಪ್ಷನ್ ಎಂಟ್ರಿ ಮಾಡ್ರಿ. ಬಟ್ ಕಟ್ ಆಫ್ ಮಾತ್ರ ನೋಡಿ ಹಂಗೆ ಹಾಕ್ರಿ, ಬೇಡನಲ್ಲ. ಬಟ್ ಸಿಗುವಂಥದ್ದು ಕೂಡ ಯಾಡ್ ಮಾಡಲೇಬೇಕು, ಇಲ್ಲಾಂತಂದ್ರೆ ಅಲಾಟ್ಮೆಂಟೇ ಆಗಲ್ಲ. 3 ರೌಂಡ್ ಆದ್ರೆ ಅಲಾಟ್ಮೆಂಟೇ ಆಗೋದಿಲ್ಲ ನಿಮಗೆ. ಓಕೆ, ಸರಿ. ವಾಟ್ಸಪ್ ಗ್ರೂಪ್ ಇದೆ, ಚಾನಲ್ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.